ರಣಬಿಸಿಲು ತಾರಕಕ್ಕೇರ್ತಾ ಇದೆ. ತಂಪು ಪಾನೀಯದ ಮೊರೆ ಹೋಗ್ತಾ ಇದ್ದಾರೆ ಜನ. ತಂಪಾದ ನೀರು, ಮಜ್ಜಿಗೆ, ಲಸ್ಸಿ, ಎಳನೀರು ಸೇರಿದಂತೆ ಬಿಸಿಲನ್ನು ಕಮ್ಮಿ ಮಾಡುವಂಥ, ತಾಪವನ್ನು ಕಡಿಮೆಗೊಳಿಸುವಂಥ ಆಹಾರ ಪದಾರ್ಥಗಳ ಮೇಲೆ ಜನ ಈಗ ಅವಲಂಬಿತರಾಗ್ತಾ ಇದ್ದಾರೆ. ಬೆಳಗಾವಿಯಲ್ಲಿ 36ರಿಂದ 38 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗ್ತಾ ಇದೆ. ಮನೆಯಿಂದ ಹೊರಬರೋಕ್ಕೂ ಕೂಡ ಜನ ಭಯಪಡ್ತಾ ಇದ್ದಾರೆ. ಹೊರ ಬರೋದು ಬೇಡ, ಈಗ ಅಗತ್ಯ ಕೆಲಸಗಳಿದ್ದರೆ ಮಾತ್ರ ಹೊರಬನ್ನಿ ಅಂತ ಹೇಳಿ ಜಿಲ್ಲಾಡಳಿತ ಅನೇಕ ಕಡೆಗಳಲ್ಲಿ ಜನರಿಗೆ ಒಂದು ಸಂದೇಶ, ಸೂಚನೆಯನ್ನು ಕೊಟ್ಟಿದೆ. ಅನಗತ್ಯವಾಗಿ ಬಿಸಿಲಲ್ಲಿ ಓಡಾಡಬೇಡಿ. ಬಿಸಿಲಿನಲ್ಲಿ ಓಡಾಟ ಮಾಡೋದ್ರಿಂದ ಆರೋಗ್ಯದ ಮೇಲೆ ಬಹಳ ಪರಿಣಾಮ ಬೀರುತ್ತೆ. ಹೆಚ್ಚು ಬಿಸಿಲಿಗೆ ಹೋದರೆ ಗಿಡ್ಡಿನೆಸ್ ಬರುವಂಥ ಅಥವಾ ಅವರಿಗೆ ತಾಪಮಾನ ದೇಹದಲ್ಲಿ ಜಾಸ್ತಿಯಾಗಿ ಅನೇಕ ರೀತಿಯ ಪರಿಣಾಮಗಳನ್ನು ಬೀರುವಂಥ ಅವಕಾಶ ಇರುತ್ತೆ. ಹೀಗಾಗಿ ಬೆಳಗಾವಿ ಜನರಿಗೂ ಕೂಡ ಬಿಸಿಲಿನ ಸಂಕಷ್ಟ ಜಾಸ್ತಿ ಆಗ್ತಾ ಇದೆ. ಬಿಸಿಲಿನ ತಾಪಮಾನದಿಂದ ಬಳಲುತ್ತಿರುವ ಜನರ ಜೊತೆ ನಮ್ಮ ಪ್ರತಿನಿಧಿ ಶ್ರೀಧರ್ ಮಾತನಾಡಿಸಿದ್ದಾರೆ, ನೋಡೋಣ. ಈಗ ರಾಜ್ಯದಲ್ಲಿ ಈಗ ಏನು ಬಿರು ಬೇಸಿಗೆಯ ಎಫೆಕ್ಟ್ ಕಂಡು ಬರ್ತಾ ಇದೆ. ಅದರಲ್ಲೂ ಕೂಡ ಉತ್ತರ ಕರ್ನಾಟಕದಲ್ಲೂ ಪ್ರಮುಖವಾಗಿ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಕೂಡ ಒಂದು ಬಿಸಿಲಿನ ಎಫೆಕ್ಟ್ ಕಂಡು ಬರ್ತಿರ್ತಕ್ಕಂಥದ್ದು. ಯಾಕಂದರೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಬೆಳಗಾವಿಯಲ್ಲೂ ಕೂಡ ಒಂದು ತಾಪಮಾನ ಹೆಚ್ಚಾಗಿದೆ. ಬಿಸಿಲಿನ ಏನು ತಾಪ ಹೆಚ್ಚಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ತಾಪದಿಂದ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಜನರು ತಂಪು ಪಾನೀಯಗಳ ಮೊರೆ ಹೋಗ್ತಾ ಇದ್ದಾರೆ. ಯಾಕಂದರೆ ಅದರಲ್ಲೂ ಕೂಡ ಒಂದು ಏನು ಕೆಲಸ ಮಾಡುವಂಥ ವರ್ಗ, ದುಡಿಯುವ ವರ್ಗ ಏನಿದೆ, ಅವರು ನಿರಂತರವಾಗಿ ನೀರನ್ನು ಕುಡಿಯುವಂಥದ್ದು, ಎಳನೀರನ್ನು ಕುಡಿಯುವಂಥದ್ದು, ಮಜ್ಜಿಗೆ ಮತ್ತು ಲಸ್ಸಿ ಅಂಥ ಪದಾರ್ಥಗಳನ್ನು ಸೇವನೆ ಮಾಡ್ತಿರ್ತಕ್ಕಂಥದ್ದು. ಜೊತೆಗೆ ಏನಂದರೆ ಐಸ್ ಕ್ರೀಮ್ ಅಂಗಡಿಗಳಿಗೂ ಕೂಡ ಒಂದು ಏನು ಕೂಡ ಮೊರೆ ಹೋಗುವಂಥ ದೃಶ್ಯಗಳು ಕಂಡು ಬರ್ತಾ ಇದ್ದಾವೆ. ಯಾಕಂದರೆ ಬೆಳಗಾವಿಯ ಏನು ಜಿಲ್ಲೆಯಲ್ಲಿ ಈ ಹಿಂದಿನಕ್ಕಿಂತ ಕೂಡ ಕಳೆದ ವರ್ಷಕ್ಕಿಂತ ಈ ವರ್ಷ ಬಿಸಿಲಿನ ತಾಪಮಾನ ಹೆಚ್ಚಾಗಿದೆ. 36ರಿಂದ 38 ಡಿಗ್ರಿ ಸೆಲ್ಸಿಯಸ್ನಷ್ಟು ಬಿಸಿಲಿನ ತಾಪಮಾನ ಇರತಕ್ಕಂಥ ಹಿನ್ನೆಲೆಯಲ್ಲಿ ಏನು ಬೆಳಗ್ಗೆ 11 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಜನರು ಮನೆಯಿಂದ ಹೊರಗೆ ಬರದಂಥ ಪರಿಸ್ಥಿತಿ. ಅದು ದುಡಿಯುವಂಥ ವರ್ಗ ಏನಿದೆ ಅನಿವಾರ್ಯವಾಗಿ ದುಡಿಲೇಬೇಕು. ಹಾಗಾಗಿ ಅದು ಬಿಸಿಲಿನ ತಾಪದಿಂದ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ನಾನು ತೋರಿಸ್ತಾ ಇದ್ದೀನಿ. ಏನು ಮಜ್ಜಿಗೆ ಮತ್ತು ಲಸ್ಸಿ ಅಂತ ಏನು ಪಾನೀಯಗಳಿಗೆ ಮೊರೆ ಹೋಗ್ತಿರ್ತಕ್ಕಂಥ ನಮ್ಮ ಜೊತೆ ಮಾತಾಡೋಕ್ಕೆ ಸ್ಥಳೀಯರವ್ರು ಕೇಳೋಣ. ಹಿಂಗೆ ಬಿಸಿಲಿನ ಎಫೆಕ್ಟ್ ಆಗತ್ತೈತಿ ನಿಮಗೆ? ಸರ್, ಬೆಳಗಾವ್ದಾಗ ಈ ಹಿಂದೆ ಯಾವಾಗೂ ಇಷ್ಟು ಬಿಸಿಲಿರಲಿಲ್ಲ. ಸುಮಾರು 36ರಿಂದ 30 ಡಿಗ್ರಿ ಸೆಲ್ಸಿಯಸ್. ಆದರೆ 36-38 ಡಿಗ್ರಿ ಸೆಲ್ಸಿಯಸ್ ಅಂತ ನಮಗೆ ಅನ್ಸಾಕತ್ತೆ 40 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಹೆಚ್ಚಿಗೆ ಅನ್ಸಾಕತ್ತೈತಿ. ಬಿಸಿಲಿನ ತಾಪ ತೊಳ್ಕೊಳಕತ್ತಿಲ್ಲ. ಬೆಳಗ್ಗೆ 8 ಗಂಟೆ ಆತಂದ್ರೆ ಯಾವಾಗ ನಾವು ನೆಳ್ಳಿನ ಮರಿ ಹೋಗೋಣ, ನೆಳ್ಳಿನಾಗ ಯಾವಾಗ ನಾವು ಕೊಡೋಣ ಅನ್ನೋದಂಥ ಭಾವನೆ ಬರಾಕತ್ತೈತಿ. ಮೇಯಿಂದ ಬರೀ ಬೆವರು ಇಳಾಕತ್ತೈತಿ. ಇಷ್ಟು ಬಿಸಿಲು ಯಾವತ್ತೂ ನಾವು ಬೆಳಗಾವ್ದಾಗ ನೋಡಿಲ್ಲ. ಭಾಳ ಅತಿ ಹೆಚ್ಚು ಬಿಸಿಲು ಬೆಳಗಾವ್ದಾಗ ಈ ಸತಿ ಅನ್ಸಾಕತ್ತೈತಿ, ಕಂಡು ಬರಾಕತ್ತೈತಿ. ಈ ಮಕ್ಕಳ ರಕ್ಷಣೆಗೋದು ಏನಿಲ್ಲ ಹೆಂಗೆ ಮಾಡ್ತೀವಿ? ಈ ಮಕ್ಕಳ ರಕ್ಷಣೆ ನಾವು ಆ್ಯಕ್ಚುಲಿ ಸ್ಕೂಲ್ ಸುಟ್ಟಿದಾವ್ರಿ. ಸ್ಕೂಲ್ ಸುಟ್ಟಿದ್ರು ಮಕ್ಕಳು ಮನೆ ಅಂತ ಹೊರಗೆ ಬಿಡುವಂಥ ಪರಿಸ್ಥಿತಿ ಇಲ್ಲ. ಅವ್ರಿಗೆ ಮನೆ ಒಳಗನ ಆಟ ಆಡುವಂಥ ವ್ಯವಸ್ಥೆ ಮಾಡಿಕೊಂಡು ಅವರಿಗೆ ನೀವು ಎಳ್ನೀರು ಕುಡೀರಿ, ಮಜ್ಜಿಗೆ ಕುಡೀರಿ, ಆಮೇಲೆ ಈ ನಾವು ತಂಪು ಪಾನೀಯ ಕುಡೀರಿ ಅಂತಾರೆ. ತಂಪು ಪಾನೀಯ ಅಂದರೆ ಮನ್ಯಾಗ ನೀರು ಕುಡ್ಸ್ಕೊಂಡು ಮನೆ ಹೊರಬಿಟ್ಟು ಹೊರಗೆ ಕಳಿಸ್ತಾ ಇಲ್ಲ ನಾವು ಪರಿಸ್ಥಿತಿ ಇದೆ. ಓಕೆ ಸರ್, ಏನು ಸರ್ ಬಿಸಿಲಿನ ಎಫೆಕ್ಟ್ ಆಗತ್ತೈತ್ರಿ? ಬಿಸಿಲಿನ ಎಫೆಕ್ट ಆಗತ್ತೈತ್ರಿ? बिसिल बड़ा का देते? हाँ, ऊन फार आहे. कमीत कमी नाही म्हटलं तर 35 ते 37 सेल्सिअस आहे. त्यामुळे पाण्याचा जरा प्रॉब्लेममुळे आम्हाला लस्सी, ताक हे प्यावं लागतं. ಬಿಸಿಲಿನ ಎಫೆಕ್ಟ್ ಏನಾಗುತ್ತೆ? ಬಿಸಿಲು ಭಾಳ ಐತ್ರಿ. 37ರಿಂದ 38 ಸೆಲ್ಸಿಯಸ್ ಬಿಸಿಲಿದೆ. 9 ಗಂಟೆ ನಂತರ ಹೊರಗೆ ಬೆಳಕ್ಕೆ ಬರೋದಿಲ್ಲ. ಹ್ಯಾಂಡ್ ಹಚ್ಚರನು ಮನ್ಯಾಗ ಗರಂ ಆಗ್ತಾ ಇದೆ. ಆದ ಕಾರಣ ಸಣ್ಣ ಹುಡುಗರಿಗೆ ಅದು ಭಾಳ ತ್ರಾಸ ಆಗ್ತಾ ಇದೆ. ಕಳೆದ ವರ್ಷಕ್ಕಿಂತ ಈ ವರ್ಷ ಬಿಸಿಲಿನ ಶಾಖ ಏನಿದೆ ಹೆಚ್ಚಾಗಿರ್ತಕ್ಕಂಥದ್ದು. ಸನ್ ಸ್ಟ್ರೋಕ್ನಿಂದ ತಪ್ಪಿಸಿಕೊಳ್ಳೋದಕ್ಕೆ ಜನರು ಈಗ ಪರದಾಡುವಂಥ ಸ್ಥಿತಿ ಬೆಳಗಾವಿ ನಗರದಲ್ಲಿ ನಿರ್ಮಾಣವಾಗಿದೆ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರ,